ಮಾನ್ಯ ಅಶೋಕ್ ಅವರು ಮತ್ತೆ ಬಿಜೆಪಿ ಸರ್ಕಾರ ಭೂ ಸುಧಾರಣಾ ಕಾಯ್ದೆ 1961 ಅದಕ್ಕೆ ಬಹಳ ಆತುರಾತುರವಾಗಿ ತಿದ್ದುಪಡಿಗಳನ್ನು ತಗೊಬಂದಿದ್ದಾರೆ. ಈ ತಿದ್ದುಪಡಿ ನಾನು ಹೇಳೋದಲ್ಲ, ಇಡೀ ರಾಜ್ಯದಲ್ಲಿ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಮತ್ತು ಬೇರೆ ಜನರು ಕೂಡ ಇದು ಒಂದು ರೈತರ ಪಾಲಿಗೆ ಮರಣ ಶಾಸನ ಅಂತೇಳಿ ಹೇಳಿದ್ದಾರೆ. ಕನ್ನಡಪ್ರಭ ಪತ್ರಿಕೆಯನ್ನು ಉಲ್ಲೇಖ ಮಾಡಿದ್ರು. ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ ಇವ್ರು ಹೇಳದನ್ನೇ ಅವರು ಕೂಡ ಮಾಡಿದ್ದಾರೆ. ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು 28ನೇ ತಾರೀಕಿಗೆ ಕರ್ನಾಟಕ ಬಂದ್ ಅನ್ನ ಕರೆದಿದ್ದಾವೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆ ಕರೆದು ಚರ್ಚೆ ಮಾಡಿದ್ದಾರೆ. ಆದ್ರೆ ಅವರು ಒಪ್ಪಿಲ್ಲ. ನಾವು ಬಂದ್ ಕರೆದಿದ್ದೀವಿ, ಬಂದ್ ಆಚರಣೆ ಮಾಡ್ತೀವಿ. ಇದು ಒಂದು ಮಾರಣಾಂತಿಕ ಕಾಯ್ದೆಯನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇದು ರೈತರನ್ನ ನಾಶ ಮಾಡ್ತಕ್ಕಂಥ, ಹಳ್ಳಿಗಾಡಿನ ಬದುಕನ್ನು ನಾಶ ಮಾಡ್ತಕ್ಕಂಥ, ಹಳ್ಳಿಗಾಡಿನ ಆರ್ಥಿಕ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂಥ ಒಂದು ದುರುದ್ದೇಶದ ಪ್ರಯತ್ನ. ಇಂಥ ಪ್ರಯತ್ನಕ್ಕೆ ನಾವು ಒಪ್ಲಿಕ್ಕೆ ಆಗಲ್ಲ. ಇದನ್ನ ಇವರು ಜೂನ್ ತಿಂಗಳಲ್ಲಿ 11/6/2020 ಕ್ಯಾಬಿನೆಟ್ನಲ್ಲಿ ಇಂಥ ಒಂದು ತಿದ್ದುಪಡಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ತಿದ್ದುಪಡಿ ಮಾಡಿಬಿಟ್ರು. ಅದು 13/7/2020 ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಆಯಿತು. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದಾಗಲೇ ನಾವು ವಿರೋಧ ಮಾಡಿದ್ವಿ. ಇಡೀ ನಮ್ಮ ಪಕ್ಷ ವಿರೋಧ ಮಾಡಿದ್ವು. ನಾನು ಕೂಡಲೇ ನಮ್ಮ ಪಕ್ಷದ ಎಲ್ಲ ಮುಖಂಡಗಳನ್ನು ಕೂಡ ನಾನು ಕಚೇರಿನಲ್ಲಿ ಮೀಟಿಂಗ್ ಮಾಡಿದೆ. ಆಮೇಲೆ ಕೆಪಿಸಿಸಿ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಮಾಡೋದು. ನಾಟ್ ಟು ಗಿವ್ ಎನಿ ಪೊಲಿಟಿಕಲ್ ಕಲರ್ ಟು ದಿಸ್ ಅಮೆಂಡ್ಮೆಂಟ್. ಓನ್ಲಿ ವಿತ್ ದಿ ಇಂಟ್ರೆಸ್ಟ್ ಆಫ್ ರೂರಲ್ ಲೈಫ್, ರೂರಲ್ ಎಕಾನಮಿ, ಫಾರ್ಮರ್ಸ್, ಫಾರ್ಮಿಂಗ್ ಕಮ್ಯುನಿಟಿ. ಇವರ ಈ ಉದ್ದೇಶದಿಂದ ನಾವು ಚರ್ಚೆ ಮಾಡಿ ಶತಕತಾಯ ಈ ತಿದ್ದುಪಡಿಯನ್ನು ವಿರೋಧ ಮಾಡಲೇಬೇಕು. ಯಾವ ಕಾರಣಕ್ಕೂ ಕೂಡ ಇದು ಕಾನೂನಾಗಲಿಕ್ಕೆ ಬಿಡಕೂಡದು. ಜಾರಿಗೆ ತಂದುಬಿಟ್ಟಿದ್ದೀರಿ ನೀವು, ಈಗಾಗಲೇ ಆರ್ಡಿನೆನ್ಸ್ ಮೂಲಕ ಜಾರಿಗೆ ತಂದುಬಿಟ್ಟಿದ್ದೀರಿ. ಇದನ್ನ ಜನ ಒಪ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ನೋಡಿ,
ಒಂದು ಸರ್ವೆ ಮಾಡಿದ್ದಾರೆ ಕರ್ನಾಟಕದಲ್ಲಿ. About 60% farmers say changes to land reforms. About 60% farmers say changes to land reforms law not acceptable. Survey. ಇದು ನೋಡಿದಾಗ ಈ ತಿದ್ದುಪಡಿ ಜನ ವಿರೋಧಿ ಅಂತ ಹೇಳಕ್ ಸಾಧ್ಯನಾ ಅಥವಾ ಜನರ ಪರವಾಗಿರ್ತಕ್ಕಂಥದ್ದು ಜನಪರವಾಗಿರ್ತಕ್ಕಂಥ ಕಾಯ್ದೆನಾ? ಬಹುತೇಕ ಜನರ ಪ್ರಕಾರ ಇದು ಜನ ವಿರೋಧಿ ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣೆಗೆ ತಂದಿರ್ತಕ್ಕಂಥ ಜನ ವಿರೋಧಿ ತಿದ್ದುಪಡಿ ಕಾಯ್ದೆ. ನಾನು ಮಾಧ್ಯಮದವ್ರನ್ನ ಕರೆದು, ರೈತ ಸಂಘದವ್ರನ್ನ ಕರೆದು, ದಲಿತ ಸಂಘ ಸಮಿತಿಯವ್ರು ಕರೆದು, ಮತ್ತೆ ಕಾರ್ಮಿಕ ಸಂಘಟನೆಗಳನ್ನ ಕರೆದು ಚರ್ಚೆ ಮಾಡಿದ್ದೀನಿ. ಎಲ್ಲರನ್ನೂ ಒಕ್ಕೊರಲ ಅಭಿಪ್ರಾಯ, ನಾವೆಲ್ಲರೂ ಕೂಡ ಇದನ್ನ ವಿರೋಧ ಮಾಡಬೇಕು. ಹೊಸ ದಿನೇಶ್ ಗುಂಡೂರಾವ್ ಕೂಡ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅದರ ಮೇಲೆ. ಇದನ್ನೆಲ್ಲ ಒಕ್ಕೊರಲಿಂದ ವಿರೋಧ ಮಾಡಬೇಕು ಅಂತ. ಅಶೋಕ್ ಅವರು ಹೇಳಿದ್ರು, ಇದು ಬಿಡಿ ಜತ್ತಿಯವರ ಕಾಲದಲ್ಲಿ ಅವ್ರು ಮಾಡಿದಂತ ಕಾನೂನು, ಇದು ಅವ್ರು ಮಾಡಿದ ಕಾನೂನಲ್ಲ. ಇದು ನಿಮಗೆ ಏಕೀಕರಣ ಆದ್ಮೇಲೆ ಇದ್ರ ಹಿನ್ನೆಲೆ ತಿಳ್ಕೊಳ್ಳಿ. ಏಕೀಕರಣ ಆದ್ಮೇಲೆ ಮುಂಬೈ ಕರ್ನಾಟಕಕ್ಕೆ ಬಂತು, ಹೈದರಾಬಾದ್ ಕರ್ನಾಟಕಕ್ಕೆ ಬಂತು, ಮದ್ರಾಸ್ ಪ್ರಾಂತ್ಯ ಕರ್ನಾಟಕಕ್ಕೆ ಬಂತು, ಮೈಸೂರು ರಾಜ್ಯ ಇತ್ತು ಆಗ. ಬಳ್ಳಾರಿ ಕೋಸ್ಟಲ್ ಏರಿಯಾಗಳು, ಮಂಗಳೂರು ಉಡುಪಿ, ಈಗಿನ ಮಂಗಳೂರು ಉಡುಪಿ, ಬಳ್ಳಾರಿ ತಮಿಳುನಾಡಿನಿಂದ ಬಂದು, ಹೈದರಾಬಾದ್ ಕರ್ನಾಟಕ ಇವತ್ತು ನಾವು ಏನು ಹೇಳ್ತೀವಿ, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಇವೆಲ್ಲ ಹೈದರಾಬಾದಿಂದ ಬಂದು, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆ, ಧಾರವಾಡ, ಗದಗ, ಹಾವೇರಿ, ಇವೆಲ್ಲ ಮುಂಬೈ ಕರ್ನಾಟಕದಿಂದ ಬಂದು. ಅಲ್ಲಲ್ಲಿ ಒಂದು ಟೆನೆನ್ಸಿ ಕಾನೂನುಗಳಿದ್ದು, ಗೇಣಿದಾರರ ಕಾಯ್ದೆಗಳಿದ್ದು. ಏಕೀಕರಣ ಆದಮೇಲೆ 1957 ಒಂದು ಸಮಿತಿ ರಚನೆ ಆಯಿತು. 1957 ಇವೆಲ್ಲನೂ ಕೂಡ ಒಗ್ಗೂಡಿಸಿ, ಅದಕ್ಕೆ ಅಧ್ಯಕ್ಷರು ಬಿಡಿ ಜತ್ತಿಯವರು, ಅವ್ರ ಶಿಫಾರಸುಗಳ ಸಮಿತಿ ಶಿಫಾರಸುಗಳನ್ನ ಮಾಡಿತ್ತು. ಆ ಶಿಫಾರಸಿನ ಆಧಾರದ ಮೇಲೆ 1961 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ರಚನೆ ಆಯಿತು. ಬಿಡಿ ಜತ್ತಿಯವರು ಕೊಟ್ಟಿರ್ತಕ್ಕಂಥ ಎಲ್ಲ ಶಿಫಾರಸುಗಳು ಕೂಡ 1961 ಸೇರಿಲ್ಲ. ನೀವು ಹೇಳಿದ್ರಲ್ಲ ಇಷ್ಟಿಷ್ಟು ಎಕರೆ ಎಲ್ಲ ಶಿಫಾರಸು ಮಾಡಿದ್ರು ಅಂತ. 1961 ಯಾವ ಪ್ರಾವಿಷನ್ ಅಲ್ಲಿ ಹೇಳಿ ನೋಡೋಣ, ಅಷ್ಟು ಎಕರೆ ಎಲ್ಲ ಬಿಡಿ ಜತ್ತಿಯವರು ಹೇಳಿರೋದು. ನೋವೇರ್ ಇನ್ 1961 ಆಕ್ಟ್ ಅದನ್ನು ಏನಂತ ಕರೆದ್ರು ಅಂದ್ರೆ ಮೈಸೂರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961. ಯಾಕಂದ್ರೆ 73ವರೆಗೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು, ಮೈಸೂರು ಅಂತ ಇತ್ತು. 73ರಲ್ಲಿ ದೇವರಾಜ ಅವರು ಕರ್ನಾಟಕ ಮಾಡದ್ದು. ಅಲ್ಲಿವರೆಗೆ ಮೈಸೂರು ಅಂತ ಇತ್ತು. ಮೈಸೂರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದಿ ಇಯರ್ 1961. ಅದರಲ್ಲಿ ಕೆಲವು ಗೇಣಿದಾರರಿಗೆ ಸುಮ್ಮನೆ ಒಕ್ಲೇಪ್ಸಾಗಿಲ್ಲ. ಗೇಣಿದಾರರು ಹೇಗೆ ಜಮೀನ್ದಾರರು ಹೆರಿಡಿಟರಿ ರೈಟ್ ಇದೆ, ಅದೇ ರೀತಿ ಗೇಣಿದಾರರಿಗೂ ಕೂಡ ಹೆರಿಡಿಟರಿ ರೈಟ್ ಇರಬೇಕು. ಗೇಣಿಯನ್ನ ನಿಗದಿ ಮಾಡಬೇಕು. ಒಂದು ವೇಳೆ ಮಾಲೀಕರು ಜಮೀನು ಮಾರೋದಾದರೆ ಫಸ್ಟ್ ಪ್ರಿಫರೆನ್ಸು ಗೇಣಿದಾರರು ಕೊಡಬೇಕು.
without the consent of the tenant ಲ್ಯಾಂಡ್ ಇನ್ನೊಬ್ಬರಿಗೆ ಮಾರಾಗಿಲ್ಲ. ಇವೆಲ್ಲ 1960 ಆಕ್ಟ್ನಲ್ಲಿ 61 ಆಕ್ಟ್ನಲ್ಲಿ ಬಂದಿದ್ದಾವೆ. ಅಷ್ಟೊತ್ತಿಗಾಗಲೇ ಇದಾದ್ಮೇಲೆ 1961 ಆಕ್ಟ್ ಆದ್ಮೇಲೆ ಅನೇಕ ಕಡೆಗಳಲ್ಲಿ ಗೇಣಿದಾರರ ಹೋರಾಟಗಳು ಪ್ರಾರಂಭ ಆಯ್ತವೆ. ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕು ಕಾಗೋಡಿನಲ್ಲಿ ಗೇಣಿದಾರರ ಹೋರಾಟ ಪ್ರಾರಂಭ ಆಗ್ತದೆ. ಸಾಗರ, ಹೊಸನಗರ, ಆ ಭಾಗದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಲೋಶಿ ಅವರು ಕೂಡ ಅದರಲ್ಲಿ ಭಾಗವಹಿಸಿರ್ತಾರೆ. ಗೋಪಾಲ್ ಗೌಡ, ರುದ್ರಪ್ಪ, ಬಹಳ ಜನ ಅದರಲ್ಲಿ ಭಾಗವಹಿಸಿರ್ತಾರೆ. ಹೋರಾಟ ನಡೀತದೆ. ಗೇಣಿದಾರರಿಗೆ ಇನ್ನಷ್ಟು ರಕ್ಷಣೆ ಕೊಡಬೇಕು, ಉಳುವವನೇ ಭೂಮಿ ಒಡೆಯನಾಗಬೇಕು, ಗೇಣಿದಾರರಿಗೆ ಇನ್ನಷ್ಟು ರಕ್ಷಣೆ ಕೊಡಬೇಕು, ಉಳುವವನೇ ಭೂಮಿ ಒಡೆಯನಾಗಬೇಕು. ಯಾರೋ ಮಾಲೀಕರಾಗಿರೋದು, ಇನ್ಯಾರೋ ಉಳುಮೆ ಮಾಡೋದು, ದುಡಿಮೆ ಮಾಡೋದು, ಬೆವರು ಸುರಿಸೋದು, ಇದು ಹೋಗ್ಬೇಕು. ಗೇಣಿದಾರರಿಗೆ ಹಕ್ಕು ಬರಬೇಕು, ಭೂಮಿಯ ಒಡೆತನ ಬರಬೇಕು ಅಂತೇಳಿ ಹೋರಾಟಗಳು ನಡೀತಾ ಇರ್ತವೆ. ಈ ಒಂದು ನಮ್ಮ ಸಂವಿಧಾನದಲ್ಲೂ ಕೂಡ ಭೂಮಿಯ ಹಕ್ಕನ್ನ ಕೊಡಬೇಕು ಅಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಚರ್ಚೆಗಳಾಗಿದ್ದಾವೆ. ಭೂ ರೈತರಿಗೆ ಭೂಮಿ ಹಂಚಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿದೆ. ನ್ಯಾಷನಲೈಸ್ ಆಗಬೇಕು ಅಂತ ಹೇಳಿದ್ರು, ಭೂಮಿ ರಾಷ್ಟ್ರೀಕರಣ ಆಗಬೇಕು ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935 ಆಸುಪಾಸಿನಲ್ಲಿ ಭೂಮಿಗೆ, ಈ ದೇಶದ ಭೂಮಿ ರಾಷ್ಟ್ರೀಕರಣ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಭೂ ರೈತರಿಗೆ ರಾಷ್ಟ್ರೀಕರಣ ಆಗಿ ಭೂಮಿ ಹಂಚಿಕೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಇದು ಹಿನ್ನೆಲೆ. ಈ ನೆನ್ನೆ ಮೊನ್ನೆ ಬರಲಿಲ್ಲ ಈ ಕಾಯ್ದೆ. ಬಹಳ ವರ್ಷಗಳಿಂದ ಟೆನೆನ್ಸಿ ಆಕ್ಟ್, ಮೈಸೂರು ಟೆನೆನ್ಸಿ ಆಕ್ಟ್ ಅಂತ ಇತ್ತು ಹಿಂದೆ, 1961ಗಿಂತ ಹಿಂದೆ. ಅವೆಲ್ಲ ಒಟ್ಟುಗೂಡಿಸಿ BD ಜತ್ತಿಯವರ ವರದಿ ಆಧರಿಸಿ ಈ ಕಾನೂನನ್ನ ತಂದಿದ್ದು 1961. ಇವೆಲ್ಲ ಯಾವಾಗ ಹೋರಾಟಗಳು ಶುರುವಾದೋ, ಟೆನೆಂಟೇ ಮಾಲೀಕನಾಗಬೇಕು ಅಂತಕ್ಕಂಥ ಹೋರಾಟ ಶುರುವಾಯಿತು. ದೇವರಾಜ ಅರಸರವರು ಮುಖ್ಯಮಂತ್ರಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳು. 1974ಗಿಂತ ಹಿಂದೆ ಏನು ಹೋರಾಟ ನಡೆದಿತ್ತು, ದೇವರಾಜ ಅರಸರವರು 1961ಗೆ ಒಂದು ಮೇಜರ್ ಅಮೆಂಡ್ಮೆಂಟ್ ಅನ್ನ ತಗೊಬಂದರು. ಮೇಜರ್ ಅಮೆಂಡ್ಮೆಂಟ್ ಅನ್ನ ತಂದ್ರು 1963. ಸೆಕ್ಷನ್ 63ಗೆ ಅದನ್ನು ಡಬಲ್ ಮಾಡಿದ್ದಾರೆ ಸೀಲಿಂಗ್ನ. 63ನಲ್ಲಿ 79AB ರದ್ದು ಮಾಡಿಬಿಟ್ಟಿದ್ದಾರೆ. ಸೆಕ್ಷನ್ 80 ಅಮೆಂಡ್ಮೆಂಟ್ ತಂದಿದ್ದಾರೆ, ಅದನ್ನು ರದ್ದು ಮಾಡಿದಾಗೆ. ನನ್ನ ಪ್ರಕಾರ ಈ ಭೂ ಸುಧಾರಣಾ ಕಾಯ್ದೆಯ ಆತ್ಮ ಇದೆಯಲ್ಲ, ಆತ್ಮನೇ ಕಿತ್ತಾಕ್ಬಿಟ್ಟಿದ್ದಾರೆ. ಭೂ ಸುಧಾರಣೆ ಆತ್ಮವನ್ನೇ ಕಿತ್ತಾಕ್ಬಿಟ್ಟಿದ್ದಾರೆ. ವೈ? ವೇರ್ ವಾಸ್ ದ ನೆಸೆಸಿಟಿ? ವೇರ್ ಇಸ್ ದ ಅರ್ಜೆನ್ಸಿ ಟು ಬ್ರಿಂಗ್ ದಿ ಆರ್ಡಿನೆನ್ಸ್? ಸಾಮಾನ್ಯವಾಗಿ ಆರ್ಡಿನೆನ್ಸ್ಗಳನ್ನು ತರುವಾಗ ತುರ್ತು ಅಗತ್ಯ ಇರಬೇಕು,
ಸಮಾಜಕ್ಕೆ ಅವಶ್ಯಕತೆ ಇರಬೇಕು. ಇಂಥ ಜನರನ್ನ ಗೇಣಿದಾರರನ್ನ ಮಾಲೀಕರನ್ನು ಮಾಡಿದಂಥ ಕಾನೂನನ್ನ ಕೃಷಿಕರಲ್ಲದೆ ಇದ್ದವರು ಕೊಂಡ್ಕೊಳ್ಳದೆ ಇರತಕ್ಕಂಥ ಪರಿಸ್ಥಿತಿ ಮಾಡಿದಂಥ ಕಾನೂನನ್ನ ಇವತ್ತು ನಿರ್ಜೀವಗೊಳಿಸಿದ್ದೀರಲ್ಲ. ಏನು ಇವರು ಇದ್ದಕ್ಕಿದ್ದಲ್ಲಿ ಹಿಂಗೆ ಹೇಳ್ತಾರೆ ಇವರು? ನೀವು ಮಾತಾಡಿ ಅಪ್ಪ, ನಿಮ್ ದಮ್ಮ ಅಂತೀರಿ, ನೀವು ಕೂತ್ಕೊಳ್ರಿ, ಮಾತಾಡ್ರಿ ನೀವು. ಸರ್ ಸ್ವಲ್ಪ ಸಮಯ ಇರ್ಲಿ ಸರ್. ಅದೇನ ನೀವೇ ಮಾತಾಡೋದು ನೀವೇ ಇನಿಷಿಯೇಟ್ ಮಾಡಿ ಮಾತಾಡ್ತಾ ಇದ್ರಿ, ಆಮೇಲೆ ಎಲ್ಲ ಟೈಮ್ ಆಗೋಯ್ತು ಅಂತ ನಮ್ಮನ್ನು ಮಾತಾಡ್ಸೋದೇ ಇಲ್ಲ ಸರ್ ಅವರು. ಅಧ್ಯಕ್ಷರೇ ಅಲ್ಲ ಅಧ್ಯಕ್ಷರೇ, ಆ ಸಾಲಿನಲ್ಲಿ ಇದ್ದೆ ಈ ಸಾಲಿನಲ್ಲಿ ನಮ್ಮ ಲೀಡರ್ ಮಾತಾಡ್ತಿದ್ದಾರೆ ಅಂತಂದ್ರೆ ಹೇಳ್ತಾರೆ. ಅಲ್ಲ ಸರ್, ಶ್ರೀನಿವಾಸ್ ಶೆಟ್ರೆ ಮಾತಾಡ್ಲಿ ಬಿಡಿ, ಅವ್ರು ಕಂಪ್ಲೀಟ್ ಸರಿ. ಅವೆಲ್ಲ ಹೊಸಬ್ರಿಗೆ ಲೀಡರ್ ಮಾತಾಡ್ತಿದ್ದಾರೆ ಸ್ವಲ್ಪ ಅಲ್ಲ ಒಂಚೂರು ಹೇಳ್ತೇನೆ. ನೀವು ಮಾತಾಡಿ ಒಂದ್ ನಿಮಿಷ ನೀವು ಸಹ ಮಾತಾಡಿದ್ರು. ಒಂದ್ ನಿಮಿಷ ಅಧ್ಯಕ್ಷರೇ, ನಾವೆಲ್ಲ ಹೊಸಬ್ರಿದ್ದೀವಿ, ನಮ್ಮ ನಾಯಕರು ಮಾತಾಡ್ತಿರೋಂಥದ್ದನ್ನು ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ದೀವಿ. ಯಾಕೆ ಈ ತರ ಅಡಚಣೆ? ಅವಕಾಶ ಕೊಡಿ ಅವ್ರಿಗೆ. ಅಧ್ಯಕ್ಷರೇ ದಯವಿಟ್ಟು ಎದ್ ನಿಲ್ಲುವುದೇ ಕಡಿಮೆ, ಎದ್ ನಿಲ್ಲುವುದೇ ಕಡಿಮೆ. ಅಲ್ಲ ಒಂದ್ ನಿಮಿಷ ಹೇಳ್ತೇನೆ ಸರ್. ಅದರಲ್ಲಿ ಸಹ ವಿನಾಯಿತಿ ಕೊಟ್ಟಿದ್ದಾರೆ. ಕಾಫಿ ಪ್ಲಾಂಟೇಶನ್, ಟೀ ಪ್ಲಾಂಟೇಶನ್, ಪೆಪ್ಪರ್, ರಬ್ಬರ್, ಕಾರ್ಡ್ಮಮ್ 1000 ಗಟ್ಟಲೆ ತಗೊಳ್ಬಹುದು, 1000 ಗಟ್ಟಲೆ ತಗೊಳ್ಬಹುದು. 79AB ಉಲ್ಲಂಘನೆ ಆಗುವುದಿಲ್ಲ. ದಯವಿಟ್ಟು ಇವರಿಗೆ 1 ಗಂಟೆ ಟೈಮ್ ಕೊಡಿ ಮಾತಾಡಕ್ಕೆ, ಚರ್ಚೆಗೆ ಅವಕಾಶ ಕೊಡಿ ಇವರಿಗೆ. 1 ಗಂಟೆ ಚರ್ಚೆಗೆ ಅವಕಾಶ ಕೊಡಿ ಅವರಿಗೆ. ಕಾರ್ಲ್ ಮಾರ್ಕ್ಸಿಂದ ದೇವರಾಜ ಅರಸಿಂದ ಎಲ್ಲಾ ಸರ್ಕಾರದ ಬಗ್ಗೆ ಹೇಳ್ತೇನೆ ಸರ್. ಅವರು ಮಾತಾಡ್ಲಿ ಸರ್, ಆದ್ರೆ ನಮಗೂ ಸ್ವಲ್ಪ ಸಮಯ ನಿಗದಿ ಮಾಡಿ. ಅವರೊಬ್ಬರೇ ಮಾತಾಡ್ತಾರೆ. ಮನೆ ಅಧ್ಯಕ್ಷರೇ, ಐ ಕಾಂಟ್ ಪಾರ್ಟಿಸಿಪೇಟ್ ಇನ್ ದಿ ಡಿಬೇಟ್. ಏನೋ ಒಂದ್ಸಾರಿ ಓಕೆ, ಪದೇ ಪದೇ ನಿಂತ್ಕೊಳ್ಳೋದಾಗಲ್ಲ. ಮನೆ ಅಧ್ಯಕ್ಷರೇ, there was no necessity, there was no urgency, there was no demand from the society, there is no demand from the farmers, there is no demand from any section of the society. ಇವರು ಆತುರವಾಗಿ ಈ ಕಾಯ್ದೆಯನ್ನ ತಂದಿದ್ದಾರೆ, ಈ ತಿದ್ದುಪಡಿಯನ್ನ ತಂದಿದ್ದಾರೆ. ಯಾರ ಜೊತೆ ಅವರು ಚರ್ಚೆ ಮಾಡಿದಾರ? ತರಕ್ಕೂ ಮುಂಚಿತವಾಗಿ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡಿದಾರ? ವಿರೋಧ ಪಕ್ಷದವ್ರ ಜೊತೆ ಚರ್ಚೆ ಮಾಡಿದಾರ? ರೈತರ ಜೊತೆ ಚರ್ಚೆ ಮಾಡಿದಾರ? ಯಾರ ಜೊತೆಲೂ ಮಾಡಿಲ್ಲ. ಓಲಿ ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೈನ್ ನಲ್ಲಿ ಬಿಟ್ಟಿದಾರ ಬಿಫೋರ್ ದಿ ಅಮೆಂಡ್ಮೆಂಟ್ ಈಸ್ ಬ್ರಾಟ್? ನೋ. ಯಾಕೆ ತಗೊಬಂದ್ರು? ವಾಟ್ ಈಸ್ ದರ್ ಇಂಟೆನ್ಷನ್? ಹೂ ಇಸ್ ಬಿಹೈಂಡ್ ದಿಸ್ ಅಮೆಂಡ್ಮೆಂಟ್ ಬಿಲ್? ಇದ್ರ ಬಗ್ಗೆ ಇವತ್ತು ಚರ್ಚೆ ಆಗಬೇಕು. ಇವ್ರೇನ್ ಹೇಳ್ತಾರೆ? ಇಲ್ಲ ಬೇರೆ ರಾಜ್ಯಗಳಲ್ಲಿ ಇಲ್ಲ. ಆಯ್ತಪ್ಪ, ಬೇರೆ ರಾಜ್ಯಗಳಲ್ಲಿ ಇಲ್ಲ, ಓಕೆ. ನೀವು ರೈತರ ಜೊತೆ ಚರ್ಚೆ ಮಾಡಿ ತರಬೇಕೋ ಬೇಡ ಅಂತ, ವಿರೋಧ ಪಕ್ಷದವ್ರ ಜೊತೆ ಚರ್ಚೆ ಮಾಡಿ ತರಬೇಕೋ ಬೇಡ ಅಂತ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ಬಿಟ್ಟು ಆಮೇಲೆ ಮಾಡಿ. ಯಾರನ್ನೂ ವಿಶ್ವಾಸ ತಗೊಳ್ದೇನೆ ಮಾಡಿದ್ದೀರಿ. ಈಗ ಏನಾಗಿದೆ ಇದರ ಪ್ರಕಾರ, ನಿಮ್ಮ ಅಮೆಂಡ್ಮೆಂಟ್ ಪ್ರಕಾರ 79A and B ನಲ್ಲಿ 79A and B ನಲ್ಲಿ there are about 13,814 13,814 ಮೊಕದ್ದಮೆಗಳು they were pending before the courts. ಅಷ್ಟು 13,814 ಕೇಸ್ಗಳು. ಅದರಲ್ಲಿ
ಸುಮಾರು 5,000ಕ್ಕೂ ಎಕರೆ ಜಮೀನುಗಳು ಬೆಂಗಳೂರು ಅರ್ಬನ್ ಡಿಸ್ಟಿಕ್, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಜಿಲ್ಲೆಗಳೆಲ್ಲ ಇದೆ. 1 ಎಕರೆಗೆ ಈ ಪೆಂಡಿಂಗ್ ಬಿಲ್ ಕೇಸ್ಗಳಿದ್ವಲ್ಲ, 1 ಎಕರೆ, 1 ಕೇಸ್ಗೆ 1 ಮೊಕದ್ದಮೆಗೆ 4 ಎಕರೆ ಅಂತ ಇಟ್ಕೊಳ್ಳೋಣ. ಇವರೆಲ್ಲ 79A, B ವೈಲೇಟ್ ಮಾಡಿ ತಗೊಂಡಿದ್ದವರು ಜಮೀನುಗಳನ್ನ 4 ಎಕರೆ ಅಂತ ಇಟ್ಕೊಳ್ಳೋಣ. 13,814 ಮೊಕದ್ದಮೆಗಳಿಗೆ ಎಷ್ಟು ಎಕರೆ ಆಯ್ತು? more than 60,000 acres. more than 60,000 acres. 1 ಎಕರೆಗೆ 2 ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳಿ, ಎಷ್ಟು ದುಡ್ಡಾಯ್ತು? more than 1 lakh crores. more than 1 lakh crore. ಆ ಎಲ್ಲ ಈಗ ತಿದ್ದುಪಡಿ ತಗೊಬಂದು ಆಲ್ ಕೇಸಸ್ ವಿಚ್ ಆರ್ ಪೆಂಡಿಂಗ್ ಅವೆಲ್ಲನೂ ಕೂಡ ರದ್ದಾಗ್ಬಿಡ್ತು, ನಲ್ಲಿಫೈ ಆಗ್ಬಿಡ್ತದೆ. ನಲ್ಲಿಫೈಡ್. ದೇ ಆರ್ ಸೆಟ್ ಫ್ರೀ. ಹೋರಾಯ್ತಾಗ ಮಜಾ ಮಾಡೋರು ತೆಗಿ ಅಂತ ಕಾರಣ ಏನ್ ಕೊಡ್ತಾರೆ? ಲಂಚ ತಗತಾ ಇದ್ರು ಅಧಿಕಾರಿಗಳು. ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಲಂಚ ತಗೊಳ್ಳಲ್ವೋ? ತಹಸೀಲ್ದಾರ್ ಕಚೇರಿ ಲಂಚ ತಗೊಳ್ಳಲ್ವೋ? ಸಬ್ ರಿಜಿಸ್ಟ್ರಾರ್ ಆಫೀಸ್ ಲಂಚಗಳು ಅಲ್ಲ, ರದ್ದು ಮಾಡ್ಬಿಡಿ ಅಂತ ಎಲ್ಲನೂ. ಸರ್ಕಾರ ಹೇಳೋದಲ್ಲ ಅಲ್ಲಿ ಲಂಚ ತಗೋತಾ ಇದ್ದಾರೆ ಅದಕ್ಕೋಸ್ಕರ ರದ್ದು ಮಾಡ್ತೀವಿ ಅಂತ ಹೇಳೋದಲ್ಲ. ದಟ್ ಮೀನ್ಸ್ ಟು ಸೇ ಇಟ್ ಶೋಸ್ ಯುವರ್ ಇನ್ಎಫಿಷಿಯನ್ಸಿ. ಎಲ್ಲಿ ಲಂಚ ತಗೊಳ್ಳಿ, ಎಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಲಂಚ ನಡೆಯಲ್ಲ, ತಹಸೀಲ್ದಾರ್ ಕಚೇರಿ ಲಂಚ ನಡೆಯಲ್ಲ, ಪೊಲೀಸ್ ಕಚೇರಿಯಲ್ಲಿ ಲಂಚ ನಡೆಯಲ್ಲ. ಹೇಳ್ಬಿಡ್ಲಿ ನೋಡೋಣ, ಎದೆ ತಟ್ಕೊಂಡು ಹೇಳಿ, ಸಾಕ್ಷಿಯಾಗಿ ಹೇಳಿ. ಅಡ್ಮಿಟೆಡ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯಲ್ಲಿ ಲಂಚ ನಡೀತದೆ. ನಾವಂತ ನಿಲ್ಸಕ್ಕಾಗಲ್ಲಪ್ಪ ನಮ್ಮ ಕೈಲಿ ಅದನ್ನ. ತಹಸೀಲ್ದಾರ್ ಕಚೇರಿ ಲಂಚ ನಡೀತದೆ, ನಾವು ನಿಲ್ಸಕ್ಕಾಗಲ್ಲ ಅದನ್ನ. ವಾಟ್ ಡಸ್ ಇಟ್ ಮೀನ್? ಹಾಗಾದ್ರೆ ದೇಶದಲ್ಲಿ ಅರಾಜಕತೆ ಆಗ್ಬಿಡ್ತದೆ, ರಾಜ್ಯದಲ್ಲಿ ಅರಾಜಕತೆ ಆಗ್ಬಿಡ್ತದೆ. ಇಫ್ ಯು ಸೇ ವಿ ಆರ್ ಅನೇಬಲ್ ಟು ಸ್ಟಾಪ್. ಅದಕ್ಕೋಸ್ಕರ ನಾನು ಈ ವ್ಯವಸ್ಥೆಯನ್ನೇ, ಜನಪರವಾಗಿರ್ತಕ್ಕಂಥ ವ್ಯವಸ್ಥೆ, ಕಾನೂನನ್ನೇ ರದ್ದು ಮಾಡ್ಬಿಡ್ತೀನಿ ನಾನು ಹೊತ್ತಿಗೆ. ಒಂದು ಜನಪರವಾದ ಸರ್ಕಾರದ ಧೋರಣೆನ ಇದು? ಜನಪರವಾದಂತ ಸರ್ಕಾರ ಇದು ಧೋರಣೆ ಅಲ್ಲ, ಇದು ಜನ ವಿರೋಧಿ ಧೋರಣೆ. ಸರ್ಕಾರದ ಅಸಮರ್ಥತೆ, ಅಸಮರ್ಥತೆ. ಅದಕ್ಕೋಸ್ಕರ ಇದು ತಗೊಬತ್ತೀರಾ? ಏನ್ ಮಾಡಕ್ ಹೊರಟಿದ್ದೀರಿ? ಸೆಕ್ಷನ್ 80 ಅದು ಏನು ಪೂರ್ವಾನ್ವಯ ಆಗುವಂತೆ, ರೆಟ್ರೋಸ್ಪೆಕ್ಟಿವ್ ಇಂಗ್ಲಿಷ್ ನಲ್ಲಿ, ರೆಟ್ರೋಸ್ಪೆಕ್ಟಿವ್, ಪ್ರಾಸ್ಪೆಕ್ಟಿವ್ ಅಲ್ಲ, ರೆಟ್ರೋಸ್ಪೆಕ್ಟಿವ್. ಸೊ ಹಿಂದೆ ಏನೇನಾಗಿದೆ ಎಲ್ಲ ಸೇರಿಸಿ. ಆಮೇಲೆ ಕೆಲವು ವರ್ಷಗಳ ಹಿಂದೆ ಮನೆ ಅಧ್ಯಕ್ಷರೇ, ಈ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರು ಒಂದು ಆಡಿಟ್ ಮಾಡಿಸವ್ರೆ. 17 ಹೌಸಿಂಗ್ ಸೊಸೈಟಿಗಳದ್ದು ಇದು ಮಾಡಿಸಿದ್ದಾರೆ, ಆಡಿಟ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 52,000 ಎಕರೆ ಇನ್ವಾಲ್ವ್ ಆಗಿದೆ. ಅವರೆಲ್ಲ 79A, B ಎಲ್ಲ ವೈಲೇಟ್ ಮಾಡಿ ತಗೊಂಡಿದ್ದವರು. ನೋಡಿ, ಇದನ್ನ ನಾನು 13,814 ಎಕರೆ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಇದು ಟ್ರೂ ಕಾಫಿ. ವಿ ಪ್ರಕಾಶ್
ಸರ್ಕಾರದ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆಯವರು ಕೊಟ್ಟಿರೋದು. ಅವರಿಂದ ಕಾಪಿ ತಗೊಂಡಿರೋದು ನಾವು. 13,814 ಎಕರೆ ನೋಡಿ. ನಿಮಗೆ ಬೆಂಗಳೂರು ಅರ್ಬನ್ 1,080 ಎಕರೆ, ಬೆಂಗಳೂರು ರೂರಲ್ 1,811 ಎಕರೆ, ಮೈಸೂರು 996 ಎಕರೆ, ಕೋಲಾರ 856 ಎಕರೆ, ತುಮಕೂರು 975 ಎಕರೆ, ಮೈಸೂರು ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಏನು ಅಲ್ಲ ಸರಿ ಕೇಸಸ್ ಸಾರಿ ಕೇಸಸ್ 13,814 ಎಕರೆಗಳೆಲ್ಲ ಕೇಸಸ್. ಸಾರಿ ಯು ಆರ್ ಕರೆಕ್ಟ್. ಕೇಸಸ್ ನಾನೇನ್ ಹೇಳಿದೆ ಅದಕ್ಕೆ ಒಂದು ಕೇಸ್ನಲ್ಲಿ 4 ಎಕರೆ ಅಂತ ಹೇಳಿದೆ. ಒಂದು ಕೇಸ್ ಒಂದು ಮೊಕದ್ದಮೆಗೆ 4 ಎಕರೆ ಅಂತ ಹೇಳಿದ್ದೆ. ಈಗ ಹೇಳುವಾಗ ನಾನು ಎಕರೆ ಅಂತ ಹೇಳ್ಬಿಟ್ಟೆ. ಯು ಆರ್ ಕರೆಕ್ಟ್. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. ಆಲಾಡಿ ಶ್ರೀನಿವಾಸ್ ಶೆಟ್ರು ಮಾಡಿದ್ದು ಅದೇನೆ ತಮಗೆ. ಆಯ್ತು ಆಯ್ತು ಶಿವ್ ಆಯ್ತಪ್ಪ. ನಿನ್ನಷ್ಟು ಬುದ್ಧಿವಂತ ಅಲ್ಲ ನಾನು. ಏನೋ ತಪ್ಪುಗಳು ಆಯ್ತವೆ, ಏನ್ ಮಾಡಕ್ಕಾಗುತ್ತೆ. ಆಯ್ತು ಅದಕ್ಕೆ ಅದು ಹೇಳೋದು ಪರವಾಗಿಲ್ಲ. ಅವ್ರು ಹೇಳಿದ್ರು ಅವ್ರಿಗೂ ಥ್ಯಾಂಕ್ಸು ಕರೆಕ್ಷನ್ ಮಾಡಿದ್ರೆ, ಇವ್ರು ಹೇಳಿದ್ರು ಕರೆಕ್ಷನ್ ಮಾಡಿದ್ರೆ ಅವ್ರಿಗೂ ಥ್ಯಾಂಕ್ಸು. 13,814 ಅಂತೂ ಯು ಡೋಂಟ್ ಡಿಸ್ಪ್ಯೂಟ್. ಯು ಡೋಂಟ್ ಡಿಸ್ಪ್ಯೂಟ್. ಯು ಡೋಂಟ್ ಡಿಸ್ಪ್ಯೂಟ್. It is because this copy has been obtained from the government. Additional Secretary, Revenue Department, ಅವ್ರು ಕೊಟ್ಟಿರೋದು ಕಾಪಿ. ನಾನೇ ಸೃಷ್ಟಿ ಮಾಡ್ಕೊಂಡಿರೋದಲ್ಲ. ಸುಮಾರು 50,220 ಎಕರೆ ಕೋಆಪರೇಟಿವ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ, ನೌಕರರ ಗೃಹ ನಿರ್ಮಾಣ ಸಂಘದ ಸಹಕಾರ ದೋಖಾ. ಸೊ ಇಷ್ಟು ಕೇಸ್ಗಳು ಇವತ್ತು ಎಲ್ಲ ನಲ್ಲಿಫೈ ಆಗ್ಬಿಡ್ತವೆ. ಅದೇ ಪದ ಉಪಯೋಗಿಸಿರೋದು ಅವ್ರು ಏನು ಅಂತಂದ್ರೆ ಅಬೇಟೆಡ್ ಸ್ಟ್ಯಾಂಡ್ಸ್ ಅಬೇಟೆಡ್. ಬಹುವಚನ ಇರೋದ್ರಿಂದ ಸ್ಟ್ಯಾಂಡ್ ಅಬೇಟೆಡ್. ಕರೆಕ್ಟ್ ಅದ ದೇಶಪಾಂಡೆ? ಸೊ ಈ ತರ ಕಾನೂನು ತಂದಿದ್ದಾರಲ್ಲ, ಇದನ್ನ ಒಪ್ಕೋಬೇಕಾ? ಈ ರಾಜ್ಯ ಜನ ಒಪ್ಕೋಬೇಕಾ? ನನ್ನ ಪ್ರಕಾರ ಈ ತಿದ್ದುಪಡಿ ತರಲಿಕ್ಕೆ ಕಾರ್ಪೊರೇಟ್ ಬಾಡಿಗಳ ಪ್ರಭಾವ ಇದೆ, ಒತ್ತಡ ಇದೆ, ಹೌಸಿಂಗ್ ಸೊಸೈಟಿಗಳ ಒತ್ತಡ ಇದೆ. ಇದ್ರ ಹಿಂದ್ಗಡೆ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಯಾಕಂತಂದ್ರೆ ಈಗ ಏನ್ ಮಾಡಿದ್ದಾರೆ, ತಗೊಬಂದ್ಬಿಟ್ಟು ಕೃಷಿಕರು ಮಾತ್ರ ಜಮೀನು ತಗೋಬೇಕಾಗಿತ್ತು. ನಾನ್ ಅಗ್ರಿಕಲ್ಚರ್ ಇಂದ ಬರ್ತಕ್ಕಂಥ ಆದಾಯ 25 ಲಕ್ಷಕ್ಕಿಂತ ಜಾಸ್ತಿ ಇದೆ, ತಗೊಳಗಿರ್ಲಿಲ್ಲ. ಈಗ ಎನಿಬಡಿ ಕ್ಯಾನ್ ಪರ್ಚೇಸ್. ನನಗೆ ನಾ ರೈತನ ಮಗ, ನನಗೀಗ ಆಗ್ಲೇ ಇದೆ. ನಾ ಮೆಂಬರ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ. ನಂಗೆ ಗೊತ್ತಿಲ್ಲ, ನೀವು ನಿಮ್ ತಂದೆ ಲಾಯರ್ ಆಗಿದ್ರು, ನಮ್ಮಪ್ಪ ಹೊಲ ಉಳ್ತಿದ್ದವನು. ನಿಂಗೆ ಗೊತ್ತಿಲ್ಲ, ನನಗೆ ಆಸ್ತಿ ಗೊತ್ತಿಲ್ಲ, ಬಟ್ ಶ್ರೀಮಂತ ಅನ್ನೋದು ಗೊತ್ತು ನನಗೆ. ಈಗಲೂ ಶ್ರೀಮಂತ, ಹಿಂದಿನ ನಿಮ್ಮ ಅಪ್ಪನು ಶ್ರೀಮಂತರಾಗಿದ್ರು.